ನಾನು ಅವಾಗ ಐ ಥಿಂಕ್ 1-2 ವಾರ ಇಲ್ಲ ಒಂದು 15-20 ದಿವಸ ಇತ್ತು, 1 ವರ್ಷ ತುಂಬಕ್ಕೆ. ಅವಾಗ ಇಲ್ಲಿ ಬಂದಾಗ ನಮ್ಮ ತಾತನಿಗೆ 3 ಗಂಡು ಮಕ್ಕಳು, ಆಮೇಲೆ 2 ಹೆಣ್ಮಕ್ಳು. ಗೋರಿ ಕಟ್ಟಿರಲಿಲ್ಲ, ಅದಕ್ಕೆ ಅಲ್ಲಿ ಬಂದು ಆವಾಗ ನಾನು ಗೋರಿ ಮಾಡಿಸಿ ನಮ್ಮ ಅತ್ತೆ ಅವ್ರ ಮಗಳು ಪುಷ್ಪ ಅತ್ತೆ, ನನ್ನ ತಾಯಿ, ನನ್ನ ತಮ್ಮ, ನಾನು ಗೋರಿ ಮಾಡಿಸಿ ಈ ಗೋರಿ ಕಟ್ಟಿದ್ವಿ. ನನ್ನ ತಾಯಿ ಒಂದು ಸುಂದರವಾದ ಕವಿತೆಯನ್ನು ಬರೆದಿದ್ದಾರೆ ಇಲ್ಲಿ. ಯಾಕಂದರೆ ನಮ್ಮ ತಾಯಿ ತುಂಬ ಸಮಯ ಕಳೆದ್ರು ನನ್ನ ತಾತನ ಜೊತೇಲಿ. ನಮ್ಮ ತಾತ ನನ್ನ ತಾಯಿನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ನನ್ನ ತಾಯಿಗೆ ನಮ್ಮ ತಾತ ಅಂದರೆ ತುಂಬ ಆಳವಾಗಿ ಗೊತ್ತಿತ್ತು, ಅವರ ಮನೋಭಾವ ಹೇಗೆ, ಅವ್ರ ತತ್ವಗಳೇನು ಜೀವನದಲ್ಲಿ ಅಂತ. ಆಮೇಲೆ ನನ್ನ ತಾತ ಮೇಷ್ಟ್ರು. ಸೊ ಸುಂದರವಾದ ಒಂದು ಕವಿತೆ ಬರೆದಿದ್ದಾರೆ ನಮ್ಮ ತಾತನಿಗೆ. ನೀತಿಯು ಧೈರ್ಯ ಸರಳತೆ ನಿಮ್ಮ ಹಾದಿ, ಮೌಲ್ಯ ಬೋಧಿಸಿದ ಗುರು ಶಿಷ್ಯರ ಹೆಮ್ಮೆ, ನಮ್ಮ ಅಪ್ಪ ಬದುಕಿಗೆ ಆಶ್ರಯವಾದ ಮರ, ಸತ್ಯದ ದಾರಿ ತೋರಿದ ಶಾಂತ ಬೆಳಕು, ತಾತ ನಿಮ್ಮ ನೆನಪು ನಮ್ಮೊಳಗೆ ಸದಾ ಜ್ಯೋತಿ. ಒಂದು ಸುಂದರವಾದ ಕವಿತೆ ನಮ್ಮ ತಾಯಿ ಅವ್ರಿಗೆ ಅರ್ಪಿಸಿದರು. ನನ್ನ ತಾಯಿ ಇವತ್ತು ಇರಬೇಕಾಗಿತ್ತು ಇಲ್ಲಿ, ಅವ್ರಿಗೂ ತುಂಬ ಆಸೆ ಇತ್ತು. ಬಟ್ ಅವ್ರಿಗೆ ಹುಷಾರಿಲ್ಲ, ವೈರಲ್ ಒಂದು ಸ್ವಲ್ಪ ಆಗಿದೆ ಅಂತ ಅವ್ರು ಬರೋಕ್ಕಾಗಿಲ್ಲ ಇವತ್ತು. ಇಲ್ಲಾಂದರೆ ಅವ್ರು ತುಂಬ ಸಂತೋಷ ಪಡ್ತಾಯಿದ್ರು. ಸೊ ಅದೆಲ್ಲ ಕಟ್ಟಿದ್ವಿ. ಆಮೇಲೆ ಒಂದು ಸ್ವಲ್ಪ ದಿವಸ ನಂತರ ಯಾವಾಗ ಅವ್ರು ನನ್ನ ಕನಸಲ್ಲಿ ಬಂದರು, ಅವ್ರ ಮುಖದಲ್ಲಿ ಒಂದು ಕಿರುನಗು, ಪ್ರಶಾಂತವಾಗಿ ತೋಟದಲ್ಲಿ ಕೂತಿದ್ರು. ಬೈಕಲ್ಲಿ ಸಖತ್ ಫಾಸ್ಟಾಗಿ ಓಡಿಸ್ತಾಯಿದ್ರು. ಸೊ ಆ ಥರ ಎಲ್ಲ ನಮಗೆ ಕನಸಲ್ಲಿ ಬಂತು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ನೆಮ್ಮದಿ ಸಿಕ್ತು ಅಂತ ನನಗೆ ಅನಿಸ್ತು. ಆಮೇಲೆ ಆ ಕನಸುಗಳು ಆಲ್ಮೋಸ್ಟ್ ಬರೋಕ್ಕೆ ನಿಂತೋಯ್ತು. ಆ ನಂತರ ಇವತ್ತೊಂದು 20 ದಿವಸ, ಮೇಬಿ 25 ದಿವಸ ಆಗಿದೆ. ಅದ್ರ ಮುಂಚೆ ತಿರ್ಗಾ ಬಂದರು ಕನಸಲ್ಲಿ. ಅವಾಗ ಹೇಳಿದ್ರು, ವಾಪಸ್ ನನ್ನ ತೋಟಕ್ಕೆ ಹೋಗು ಅನ್ಸತಿ ನೀನು ಅಂತ.